ಹಲೋ ನಮಸ್ಕಾರ. ಈಗೇನು ನೋಡಿದಿರಲ್ಲ, ಇದೇ ಥರ ನಿಮಗೆ ಇಂಟ್ರೋ ಮಾಡೋದನ್ನು ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ನೀವು ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ. ಓಕೆ, ಮೊಬೈಲ್ನ ರೊಟೇಟ್ ಮಾಡ್ಕೊಳ್ಳಿ. ಈಗ ರೊಟೇಟ್ ಮಾಡಿದ್ಮೇಲೆ ವಿ ಎನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ವಿ ಎನ್ ಆ್ಯಪ್ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಏನು ಕತ್ರಿದು ಇದು ಕಾಣಿಸ್ತಾ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ಅದು ಸೆಲೆಕ್ಟ್ ಆದಮೇಲೆ ಮೇಲ್ಗಡೆ ವಿಡಿಯೋ ಬೇಸ್ಡ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಕೆಳಗಡೆ ಸೇವ್ ಕೊಡಿ. ಸೇವ್ ಕೊಟ್ಟಾದಮೇಲೆ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಮೇಲೆ ವಿಡಿಯೋ ಸೆಕ್ಷನಲ್ಲಿ ಹೋಗಿ ನೀವು ಇಂಟ್ರೋ ಎಲಿಮೆಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈ ಇಂಟ್ರೋ ಎಲಿಮೆಂಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಹಾಕಿದ್ದೀನಿ, ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಕಾಪಿರೈಟ್ ಫ್ರೀ ಇರುತ್ತೆ. ಓಕೆ, ಇದು ಸೆಲೆಕ್ಟ್ ಆದಮೇಲೆ ಈ ಥರ ಬರುತ್ತೆ. ಅದನ್ನು ಲಾಸ್ಟಿಗೆ ಇದೆಯಲ್ಲ ಅದನ್ನು ವಾಟರ್ ಮಾರ್ಕ್ ಇದೆಯಲ್ಲ ಅನ್ನೋದು ಅದನ್ನು ಡಿಲೀಟ್ ಮಾಡ್ಕೋಬೇಕು. ಅದನ್ನು ಡಿಲೀಟ್ ಮಾಡ್ಕೊಂಡಾದ್ಮೇಲೆ ನೀವು ಕರೆಕ್ಟಾಗಿ ಇದನ್ನು ಇಂಟ್ರೋನ 5.48 ಅಲ್ಲಿ ಮೊದಲು ಹಾಕಿದ್ನಲ್ಲ 5.48ಗೆ ತಂದು ಅದನ್ನು ಹೋಲ್ಡ್ ಮಾಡಿ 5.48 ನೋಡಿ 5.48ಗೆ ಬರಬೇಕು. ಓಕೆ, ಬರ್ತಾಯಿದೆ ನೋಡಿ. 5.48ಗೆ ಅಲ್ಲಿ ಹೋಲ್ಡ್ ಮಾಡಿ ನೀವು ಈಗ ನಿಮ್ಮ ಯೂಟ್ಯೂಬ್ ಚಾನಲ್ ಲೋಗೋವನ್ನು ಆ್ಯಡ್ ಮಾಡ್ಕೋಬೇಕು. ಅಲ್ಲೇನು ನಾನು ರೌಂಡ್ ಮಾರ್ಕ್ ಮಾಡಿದ್ನಲ್ಲ ಅಲ್ಲಿ ಹೋಗಿ ಫೋಟೋ ಸೆಕ್ಷನಲ್ಲಿ ಹೋಗಿ ಅಲ್ಲಿ ನಿಮ್ಮದು ಲೋಗೋ ಏನಿರ್ತಾವೆ ನಿಮ್ಮ ಚಾನಲ್ ಲೋಗೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ್ದಾದಮೇಲೆ ಅದನ್ನು ಪೂರ್ತಿ ಎಂಡ್ವರೆಗೆ ಅದನ್ನು ಇದು ಮಾಡಿ ಸೆಲೆಕ್ಟ್ ಕೊಟ್ಟು ನಿಮ್ಮದು ಎಲಿಮೆಂಟ್ ಏನಿದೆಯಲ್ಲ ಕೆಳಗಡೆ ಇಂಟ್ರೋ ಎಲಿಮೆಂಟ್ ಟೆಂಪ್ಲೇಟ್ ಇದೆಯಲ್ಲ ಇಂಟ್ರೋ ಟೆಂಪ್ಲೇಟ್ ಅದು ಟೈಮ್ ಪೂರ್ತಿ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಆದಮೇಲೆ ಅದನ್ನು ನಿಮ್ಮದು ಲೋಗೋ ಇದೆಯಲ್ಲ ಅದನ್ನು ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡು ಸೆಂಟ್ರಲ್ಲಿ ಸೆಟ್ ಮಾಡಿ. ಸೆಂಟರ್ ಸೆಟ್ ಮಾಡಿದ ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡು ಬ್ಲೆಂಡಿಂಗ್ ಸೆಕ್ಷನ್ ಇದೆ ಅಲ್ಲಿ ಹೋಗಿ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಲೆಂಡಿಂಗ್ ಸೆಕ್ಷನ್ ಏನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಲ್ಲ ಬ್ಲೆಂಡಿಂಗ್ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಅದು ಆದಮೇಲೆ ಅಲ್ಲಿ ಸ್ಕ್ರೀನ್ ಅಂತಿದೆ, ಸ್ಕ್ರೀನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಕ್ರೀನ್ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ರೈಟ್ ಮಾರ್ಕ್ ಇದೆಯಲ್ಲ ಅದನ್ನು ಕೊಡಿ. ಅದು ಕೊಟ್ಟಾದಮೇಲೆ ನಿಮಗೆ ಅದು ಸ್ಕ್ರೀನಲ್ಲಿ ಹೋಗುತ್ತೆ. ಈಗ ನೀವು ಕೀ ಫ್ರೇಮನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಕ್ಕೆ ಕೀ ಫ್ರೇಮನ್ನು ಸೆಲೆಕ್ಟ್ ಮಾಡಿ ಅದನ್ನು ಲಾಸ್ಟ್ ನಿಮ್ಮದು ಎಂಡ್ ಏನಿದೆಯಲ್ಲ ಟೆಂಪ್ಲೇಟು ಅಲ್ಲಿವರೆಗೆ ಸ್ಕ್ರೋಲ್ ಮಾಡ್ಕೊಂಡು ತೊಗೊಂಬಂದು ಅಲ್ಲಿ ನಿಮ್ಮ ಲೋಗೋ ಏನಿದೆಯಲ್ಲ ಅದನ್ನು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಅದನ್ನು ಸೆಂಟ್ರಲ್ಲಿ ಕರೆಕ್ಟಾಗಿ ಸೆಟ್ ಮಾಡಿ ಬಿಟ್ಬಿಡಿ. ಇದಾದಮೇಲೆ ಮತ್ತೆ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದು ಕರೆಕ್ಟಾಗಿ ಅದರ ಸೆಂಟ್ರಲ್ಲಿ ಏನದು ಈಗ ನಾ ಮಾಡ್ತಾ ಇದ್ದೀನಲ್ಲ ಈ ಥರ ನಿಮ್ಮದು ಅಲ್ಲಿ ಬಂದಾಗ 5.64 ಟೈಮಿಂಗಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಏನಿದೆಯಲ್ಲ ಅದನ್ನು ಟೈಪ್ ಮಾಡ್ಕೋಬೇಕು. ಓಕೆ, ಅದನ್ನು ಟೈಪ್ ಮಾಡ್ಕೊಂಡು ನೀವು ಅಲ್ಲಿ ಸೆಟ್ ಮಾಡ್ಕೋಬೇಕು. ಓಕೆ, ಈಗ ನಾನು ಟೈಪ್ ಮಾಡ್ತಾಯಿದ್ದೀನಿ. ಇದೇ ಥರ ನಿಮಗೆ ಮತ್ತೆ ಯಾವುದಾದ್ರೂ ಇನ್ನೊಂದು ನಾನು ಇಂಟ್ರೋ ಮಾಡಿ ಹಾಕಿದ್ದೀನಿ ಮತ್ತೊಂದು ಥರ, ಅದನ್ನು ನೀವು ನಿಮ್ಮ ಚಾನಲ್ಗೆ ತಕ್ಕಂತೆ ನೀವು ಮಾಡ್ಕೊಳ್ಳಿ. ಅದರದ್ದು ಎಲ್ಲ ಡೀಟೇಲ್ಸನ್ನು ನಮ್ಮ ವಿಡಿಯೋ ಸೆಕ್ಷನಲ್ಲಿದೆ, ನೀವು ಚೆಕ್ ಮಾಡ್ಕೋಬೋದು. ಈಗ ನಾನು ಯೂಟ್ಯೂಬ್ ಚಾನಲ್ ಹೆಸರು ಬರೆದು ಅದಕ್ಕೆ ಒಂದು ಫಾಂಟನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನಿಮ್ಮದು ವರ್ಡ್ಸ್ ಸ್ಟೈಲ್ ಏನು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ನಾನೀಗ ಒಂದು ಯಾವುದಾದ್ರು ಕಲರ್ ಕೊಡಬೇಕು. ಅದಕ್ಕೆ ಕಲರ್ ನಾನೀಗ ಕೇಸರಿಯನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಇದು ನಮ್ಮ ಟೆಂಪ್ಲೇಟ್ಗೆ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅದು ಸೆಟ್ ಆಗ್ತದೆ ಅಂತ ನಾನು ಭಾವನೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಮಾಡ್ಕೊಂಡಾದ್ಮೇಲೆ ಈ ಥರ ನಿಮ್ಗೆ ಕಾಣುತ್ತೆ. ಈ ಥರ ಹೋದ್ಮೇಲೆ ಅದಕ್ಕೂ ನೀವು ನಿಮ್ಮ ಚಾನಲ್ ಹೆಸರು ಏನಿದೆಯಲ್ಲ ಅದಕ್ಕೂ ನೀವು ಮೋಷನ್ನು ಮತ್ತು ಏನೇನು ಬೇಕೆಲ್ಲ ಒಟ್ಟು ನೀವು ಸೆಟ್ ಮಾಡ್ಕೋಬೋದು. ಮೊದಲು ನಿಮ್ಮದು ಚಾನಲ್ ನೇಮನ್ನು ಸ್ವಲ್ಪ ಚಿಕ್ಕದಾಗಿ ಮಾಡಿ ಅದನ್ನು ಮಾಡ್ಕೊಂಡು ಎಂಡ್ವರೆಗೆ ಅಲ್ಲಿ ಕೀ ಫ್ರೇಮನ್ನು ಆ್ಯಡ್ ಮಾಡ್ಕೋಬೇಕು. ಅದಕ್ಕೂ ಕೀ ಫ್ರೇಮ್ ಆ್ಯಡ್ ಮಾಡೋದನ್ನ ಹೇಳಿಕೊಟ್ಟಿದ್ನಲ್ಲ ಮೊದಲು ಅದೇ ಥರ. ಆ ಥರ ಆದಮೇಲೆ ಅದನ್ನು ಎಂಡ್ವರೆಗೆ ಮಾಡ್ಕೊಂಡು ಅಲ್ಲಿ ಅದನ್ನು ದೊಡ್ಡದು ಮಾಡಿಕೊಂಡು ಹೆಸರು ಏನಿದೆಯಲ್ಲ ಅದನ್ನು ದೊಡ್ಡದು ಮಾಡ್ಕೊಂಡು ಅದಕ್ಕೆ ನೀವೀಗ ಮೋಷನ್ ಅಂತ ಸೆಕ್ಷನ್ ಇದೆಯಲ್ಲ ಅದರಲ್ಲಿ ಬರಬೇಕು. ಓಕೆ, ಮೋಷನ್ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಫೇಡ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಫುಲ್ ಮಾಡಿಕೊಂಡು ಅದನ್ನು ಕೆಳಗಡೆ
ರೈಟ್ ಮಾರ್ಕ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಕೊಡಿ. ಈಗ ನಿಮ್ಮ ಟೆಂಪ್ಲೇಟು ರೆಡಿಯಾಗಿದೆ ನೋಡಿ. ಅದನ್ನೀಗ ಸೇವ್ ಮಾಡೋದು ಹೇಳ್ಕೊಡ್ತೀನಿ. ರೈಟ್ ಮಾರ್ಕ್ ಇದೆಯಲ್ಲ ಅಲ್ಲಿ ಮಾರ್ಕ್ ಮಾಡಿದ್ದು ನಾವು ಅಲ್ಲೇ ಹೋಗಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಕೆಳಗಡೆ ಇವೆಲ್ಲ ಫುಲ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಅಂತ ಏನಿದೆ ಆಪ್ಷನ್ ಅದನ್ನು ನೀವು ಕೊಡಬೇಕು. ಅದೆಲ್ಲ ಫುಲ್ ಮಾಡ್ಕೊಂಡು ಈಗ ಎಕ್ಸ್ಪೋರ್ಟ್ ಅಂತ ಏನಿದೆಯಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮದು ಏನಿದು ಯೂಟ್ಯೂಬ್ ಇಂಟ್ರೋ ಇದೆಯಲ್ಲ ಅದು ಸೇವ್ ಆಗುತ್ತೆ. ಈ ಥರ ಬರುತ್ತೆ. ಇದೇ ಥರ ನಿಮಗೆ ಏನಾದರೂ ಬೇಕಂದರೆ ನಾವು ಕಮೆಂಟ್ಸ್ ಹಾಕಿ ಮಾಡಿ ಮತ್ತು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.